ಫೈರ್ ಫ್ಲೈ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಫೈನಲಿ ಆಫ್ಟರ್ 3 ಕನ್ನಡ ವೆಬ್ ಸೀರೀಸ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಓಡಾಡಿದ ಕತೆ ಕೇಳಿ ಬೇಜಾರಾಗಿತ್ತು. ಬಟ್ ಹೊಸಬ್ರಿಗೆ ಅವರ ಕನಸುಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಇವರು ಥಾಟ್ ಇಷ್ಟ ಆಗಿತ್ತು. ಅಂಡ್ ಫೈರ್ ಫ್ಲೈ ಅವರ ಚೊಚ್ಚಲ ಸಿನಿಮಾ ಪ್ರೊಡ್ಯೂಸರ್ ಆಗಿ ಸಿನಿಮಾದ ಟೀಸರ್ ಟ್ರೈಲರ್ ಎಲ್ಲವೂ ನನ್ನನ್ನ ಇದೊಂದು ವಿಭಿನ್ನವಾದ ಸಿನಿಮಾ ಅಂತ ಸಿನಿಮಾದ ಮೇಲೆ ಆಸಕ್ತಿ ಹುಟ್ಟೋ ಹಾಗೆ ಮಾಡಿತು. ಈ ಸಿನಿಮಾ ಎಲ್ಲ ಪರ್ಫೆಕ್ಟ್ ಆಗಿರುವಂತಹ ಲೋಕದಲ್ಲಿ ನನಗ್ ಮಾತ್ರ ಡೆಸ್ಟಿನಿ ಮೋಸ ಮಾಡಿದೆ ಅನ್ನೋ ತರ ಒಬ್ಬ ಹುಡುಗನ ಕತೆ. ಈ ಸಿನಿಮಾ ಇದೀಗ ರಾಜ್ಯದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಬನ್ನಿ ಹಾಗಿದ್ರೆ ಸಿನಿಮಾ ಹೇಗಿದೆ, ಸಿನಿಮಾ ಕ್ರಿಯೇಟ್ ಮಾಡಿದ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗಿದೆಯಾ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ರಿವ್ಯೂಲ್ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾದ ಹೀರೋ ವಿಕ್ಕಿ 4 ವರ್ಷ ವಿದೇಶದಲ್ಲಿದ್ದು ಮನೆಗೆ ಬರ್ತಾನೆ. ಅವನು ಬಂದ ಮೇಲೆ ಅವನ ಕಣ್ಣು ಮುಂದೆ ನಡೆಯುವಂತಹ ಒಂದು ಇನ್ಸಿಡೆಂಟ್ ಇಂದ ಅವನಿಗೆ ಒಂದು ಆಘಾತ ಆಗುತ್ತೆ. ತುಂಬಾ ಪರ್ಸನಲ್ ಆಗಿ ಕಷ್ಟ ಅನುಭವಿಸುವಂತಹ ವಿಕ್ಕಿಗೆ ಹೊರಗಿನ ಪ್ರಪಂಚ ಹೇಗ್ ಕಾಣುತ್ತೆ, ಮಾರಲಿ ಲೋ ಆದಾಗ ತನ್ನ ಒಳಗಿನ ಥಾಟ್ ಪ್ರೊಸೆಸ್ ಹೇಗ್ ವರ್ಕ್ ಆಗುತ್ತೆ, ವಿಕ್ಕಿ ಆ ದುಃಖದಿಂದ ಹೊರಗೆ ಬರೋದಕ್ಕೆ ಮಾಡುವಂತಹ ಪ್ರಯತ್ನಗಳೇ ಈ ಫೈರ್ ಫ್ಲೈ. ಈ ಸಿನಿಮಾ ಅಡ್ವೆಂಚರ್ ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರುವಂತಹ ಸಿನಿಮಾ. ಆಕ್ಟರ್ ಮತ್ತು ಫಸ್ಟ್ ಟೈಮ್ ಡೈರೆಕ್ಟರ್ ಆದಂತಹ ವಂಶಿ ಕೃಷ್ಣ ಟೆಕ್ನಿಕಲ್ ವಿಷಯಗಳ ಮೇಲೆ ತುಂಬಾನೇ ಒತ್ತು ಕೊಟ್ಟು ಸಿನಿಮಾವನ್ನ ತಯಾರು ಮಾಡಿರೋದು ಪ್ರತಿಯೊಂದು ಫ್ರೇಮ್ ಅಲ್ಲೂ ಕಾಣುತ್ತೆ. ಸಿನಿಮಾದ ಆಸ್ಪೆಕ್ಟ್ ರೇಷಿಯೋ, ಸಿಮಿಟ್ರಿ, ಝೆಡ್ ಆಕ್ಸಿಸ್, ಕಲರ್ ಪ್ಯಾಲೆಟ್ಸ್ ಹೀಗೆ ಎಲ್ಲದರಲ್ಲೂ ಮೆಟಫರ್ ಗಳನ್ನ ಸಿಂಬಾಲಿಕಲಿ ಬಳಸಿರುವಂತಹ ರೀತಿ ನನಗೆ ಹಿಡಿಸ್ತು. ಇವರು ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಎರಡರಲ್ಲೂ ತುಂಬಾ ಪ್ರಾಮಿಸಿಂಗ್ ಆಗಿದ್ದಾರೆ. ಅಂಡ್ ಅವರ ಪೊಟೆನ್ಶಿಯಲ್ ಏನು ಅಂತ ಪ್ರೂವ್ ಮಾಡೋದಕ್ಕೆ ಇಲ್ಲಿ ಅವ್ರಿಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬ್ಯಾಕ್ ಮಾಡಿದೆ. ಅಂಡ್ ಅವರು ಅದನ್ನ ಚೆನ್ನಾಗಿ ಬಳಸ್ಕೊಂಡು ಈ ಪ್ರಾಡಕ್ಟ್ ಅನ್ನ ಟೆಕ್ನಿಕಲಿ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಸೆಟಲ್ಡ್ ಕಾಮಿಡಿ ಮತ್ತು ಎಮೋಷನಲ್ ಸೀಕ್ವೆನ್ಸ್ ಗಳಲ್ಲಿ ನಿರ್ದೇಶಕನಿಗಿಂತ ಹೆಚ್ಚಾಗಿ ಅವರು ಆಸ್ ಅನ್ ಆಕ್ಟರ್ ಇಲ್ಲಿ ನನಗೆ ಹೆಚ್ಚು ಇಷ್ಟ ಆದ್ರು. ಅಂಡ್ ಆನ್ ಸ್ಕ್ರೀನ್ ಕೂಡ ಚೆನ್ನಾಗಿ ಕಾಣಿಸ್ತಾರೆ. ಈ ಸಬ್ಜೆಕ್ಟ್ ತೀರಾ ನ್ಯೂ ಏಜ್ ಜೆನ್ಜಿ ಕ್ಯಾಟಗರಿಗೆ ಅಂತಾನೆ ಬಿಲ್ಡ್ ಮಾಡಿದ್ದಾರೆ. ಅಂಡ್ ಇದು ಬೇರೆ ಕ್ಯಾಟಗರಿ ಆಡಿಯನ್ಸ್ಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಬಿಕಾಸ್ 90s ಕಿಡ್ ಆದ ನನಗೂ ಸಿನಿಮಾ ನೋಡ್ಬೇಕಾದ್ರೆ ಈ ಪ್ರಶ್ನೆ ಕಾಡಿದ್ದು ಸುಳ್ಳಲ್ಲ. ಸಿನಿಮಾದ ವಿಷಯ ಸಿಂಪಲ್ ಆಗಿದೆ. ಸಿನಿಮಾ ಸ್ಟಾರ್ಟ್ ಆದ ಕಡಿಮೆ ಸಮಯದಲ್ಲೇ ಇಲ್ಲಿನ ಕೋರ್ ಪಾಯಿಂಟ್ ಏನು, ಹೇಗೆ, ಯಾಕೆ ಎಲ್ಲವೂ ಕಡಿಮೆ ಆಗುತ್ತೆ. ಇಲ್ಲಿ ಮೇಕಿಂಗ್ ಸ್ಟೈಲ್ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟಿರೋದು ಎವಿಡೆಂಟ್ ಆಗಿದೆ. ಆದ್ರೆ ಸಿನಿಮಾ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಸ್ಟೋರಿ ಸ್ವಲ್ಪ ಬ್ಯಾಕ್ ಸೀಟ್ ಅನ್ನ ತಗೊಳ್ತು ಅಂತ ಕೂಡ ಅನಿಸ್ತು. ಸಿನಿಮಾದ ಥೀಮ್ ಅಲ್ಲಿ ಒಬ್ಬ ಹುಡುಗ ತನ್ನ ಪೇನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಹೇಗೆ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದ್ರ ಸುತ್ತ ಇರೋದು. ಆನ್ ಪೇಪರ್ ಅದು ಕ್ಲೀನ್ ಅಂಡ್ ಕ್ರಿಸ್ಪ್ ಆಗಿದ್ರು ಸ್ಕ್ರೀನ್ ಮೇಲೆ ಆ ಪೇನ್ ಮೊನೋಟನಸ್ ಆಗಿ ಕಾಣಿಸ್ತಾ ಹೋಯ್ತು, ಎಸ್ಪೆಷಲಿ ಇನ್ ಸೆಕೆಂಡ್ ಹಾಫ್. ಇನ್ನು ಪ್ರೊಡ್ಯೂಸರ್ ನಿವೇದಿತಾ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಇದಕ್ಕಿಂತ ಮುಂಚೆ ರಿಲೇಶನ್ಶಿಪ್ ನ ಇನ್ನೊಂದು ಡೌಟ್ ಬಗ್ಗೆ ಹನಿಮೂನ್, ಹೇಟ್ ಯು ರೋಮಿಯೋ ಮತ್ತು ಬೈ ಮಿಸ್ಟೇಕ್ ಅನ್ನುವಂತಹ ವೆಬ್ ಸೀರೀಸ್ ಗಳನ್ನ ಮಾಡಿದ್ರು. ಹೊಸ ಸ್ಟೈಲು ಮತ್ತೆ ಫ್ರೆಶ್ ಆಗಿರ್ಬೇಕು ಅನ್ನುವಂತಹ ಅವರ ಥಾಟು ಇಲ್ಲೂ ವರ್ಕ್ ಆಗಿದೆ. ಸಿನಿಮಾ ನ್ಯೂ ಏಜ್ ಪ್ಯಾಟರ್ನ್ ಅಲ್ಲಿ ಮೂಡ್ ಬಂದಿದೆ. ಹಾಗಾಗಿ ಅವ್ರಿಗೆ ಅವರ ಪ್ರೊಡಕ್ಷನ್ ಹೌಸ್ಗೆ ಒಂದು ಚೇರ್ಸ್ ಹೇಳಲೇಬೇಕು. ಸುಮಾರು ಸೀನ್ ಗಳನ್ನ ಮೆಟಫರಿಕಲಿ ಕನ್ವೆ ಮಾಡೋದಕ್ಕೆ ಇವ್ರು ಹಾಕಿರುವಂತಹ ಎಫರ್ಟ್ಸ್ಗೆ ಸುಮಾರು ದುಡ್ಡು ಮತ್ತು ಸಮಯ ಎರಡೂ ಖರ್ಚಾಗಿದೆ. ಕೆಲವೊಂದನ್ನ ಹೈಲೈಟ್ ಮಾಡಿ ಹೇಳೋದಾದ್ರೆ ರಿಲೇಟಿವ್ಸ್ ಮನೇಲಿದ್ದಾಗ ವಿಕ್ಕಿ ಹಿಂದೆ ಅಥವಾ ಮುಂದೆ ಸುಮಾರು ಬಾಕ್ಸ್ ಪ್ಯಾಟರ್ನ್ ಗಳ ವಾಲ್ ಪೇಂಟು ಅಥವಾ ವಿಂಡೋನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದು ಅವನಿಗೆ ಜೈಲ್ ಅನ್ಸುವಂತಹ ಮೆಟಫರ್. ಆಸ್ಪೆಕ್ಟ್ ರೇಷಿಯೋ ಇಲ್ಲಿ ರೆಗ್ಯುಲರ್ ಮೂವಿ ಫಾರ್ಮ್ಯಾಟ್ ಅಲ್ಲಿ ಇಲ್ಲ. ಇವನ ಪರ್ಸ್ಪೆಕ್ಟಿವ್ ಕುದುರೆ ಕಣ್ಣಿಗೆ ಕಟ್ಟೋ ಬಟ್ಟೆ ಹಾಗೆ ಇಷ್ಟೇ ಪ್ರಪಂಚ ಅಂತ ನೋಡೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕಲರ್ಸ್ ಅನ್ನ ಕೂಡ ಎಲ್ಲಾ ಕಡೆ ಬ್ರೈಟ್ ಅಂಡ್ ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಅದು ಯಾಕಂದ್ರೆ ಹೊರಗಿನ ಪ್ರಪಂಚ ಅವನ್ ಕಣ್ಣಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸೋ ಹಾಗೆ ಮೆಟಫರು. ಹೀಗೆ ಬಹಳಷ್ಟು ಇಲ್ಲಿ ನಿರ್ದೇಶಕ ವಂಶಿ ಅವರ ಪ್ಯಾಷನ್ ಮತ್ತು ನಾಲೆಡ್ಜ್ ಅನ್ನ ನಾನು ಮೆಚ್ತೀನಿ. ಆದ್ರೆ ನಂತರ ಸಿನಿಫೈಲ್ ಆಗಿಲ್ಲದೆ ಇರುವಂತಹ ನಾರ್ಮಲ್ ಆಡಿಯನ್ಸ್ಗೂ ಇದು ತಲುಪುತ್ತಾ ಮತ್ತು ಆ ವ್ಯಕ್ತಿ ಕೂಡ ವಾವ್ ಇದನ್ನ ಈ ರೀತಿ ಹೇಳಿದರೆ ಅನ್ನೋದು ಅವ್ರಿಗೆ ಕನ್ವೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಶಿವಣ್ಣ ಅವರ ಕ್ಯಾಮಿಯೋ ವಿಭಿನ್ನವಾಗಿದೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಅದಕ್ಕೆ ಶಿವಣ್ಣ ಅವರೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಏನಿಲ್ಲ. ದೊಡ್ಡ ಇಂಪ್ಯಾಕ್ಟ್ ಅಂತ ಏನು ಆಗದೆ ಹೋದ್ರು ಹಾಗೆ ಬಂದು ಹೀಗೆ ಹೋಗುವಂತಹ ಶಿವಣ್ಣ ನೋಡೋ ಆಡಿಯನ್ಸ್ಗೆ ಒಂದು ಲೈಟರ್ ನೋಟ್ ಅಲ್ಲಿ ಸ್ಮೈಲ್ ಅನ್ನ ಪಾಸ್ ಮಾಡಿ ಹೋಗ್ತಾರೆ. ಚರಣ್ ರಾಜ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯುನೀಕ್ ಆಗಿತ್ತು ಮತ್ತು ಫ್ರೆಶ್ ಆಗಿತ್ತು. ಸಾಂಗ್ಸ್ ಗಳು ತುಂಬಾ ಏನು ಇಂಪ್ರೆಸ್ ಮಾಡಲಿಲ್ಲ. ಸ್ಟಿಲ್ ಮೂಡ್ ಅನ್ನ ಸ್ಪಾಯಿಲ್ ಕೂಡ ಮಾಡಲಿಲ್ಲ ಅಂತ ಹೇಳ್ತೀನಿ. ಚರಣ್ ರಾಜ್ ಅವರು ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಗೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿನ BGM ಮೇಲೆ ತುಂಬಾನೇ ಇತ್ತು. ಅಭಿಲಾಷ್ ಕಲಾತಿ ಅವರ ಸಿನಿಮಾಟೋಗ್ರಫಿ ಅಂತೂ ಚಿನ್ನ. ಇಡೀ ಸಿನಿಮಾನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಸ್ಪೆಷಲಿ ನಾನ್ ವೆಜ್ ಹೋಟೆಲ್ ನ ಫೈಟ್ ಸೀಕ್ವೆನ್ಸು, ವಿಕ್ಕಿಯನ್ನ ನೋಡೋದಕ್ಕೆ ಬರುವಂತಹ ಹೋಲ್ ಫ್ಯಾಮಿಲಿ ಸೀಕ್ವೆನ್ಸು, ರಚನಾ ಇಂದರ್ ಮತ್ತು ವಂಶಿ ಅವರ ಲವ್ ಸೀಕ್ವೆನ್ಸ್ ಗಳನ್ನೆಲ್ಲ ತುಂಬಾ ಒಳ್ಳೆ ಕಲರ್ ಟೋನ್ ಅಲ್ಲಿ ಸೆಟ್ ಮಾಡಿ ಶೂಟ್ ಮಾಡಿದ್ದಾರೆ. ಅಂಡ್ ಬೆಸ್ಟ್ ಪಾರ್ಟ್ ಅಂದ್ರೆ ಸಿನಿಮಾದ ಲೈಟಿಂಗ್ ಪ್ಯಾಟರ್ನ್ ಕೂಡ ನನಗೆ ಬಹಳ ಇಷ್ಟ ಆಯ್ತು. ಸುರೇಶ್ ಆರ್ಮುಗಂ ಅವರ ಎಡಿಟಿಂಗ್ ಕಟ್ಸ್ ಚೆನ್ನಾಗಿದೆ. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವ್ರಿಗೆ ಇಲ್ಲಿ ಬಹಳಷ್ಟು ಸ್ಪೇಸ್ ಸಿಕ್ಕಿದೆ. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 13 ನಿಮಿಷ ಇರುವಂತಹ ಫೈರ್ ಫ್ಲೈ ಸಿನಿಮಾ ರೆಗ್ಯುಲರ್ ಫಾರ್ಮ್ಯಾಟ್ ಫಿಲಂ ತರ ಅಲ್ಲದೆ ಒಂದು ಬೇರೆ ಅಪ್ರೋಚ್ ಆಫ್ ಫಿಲ್ಮ್ ಮೇಕಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋ ಹಾಗೆ ಮಾಡ್ತು.
ವಿಜುವಲಿ ನೋಡೋದಕ್ಕೆ ಚೆನ್ನಾಗಿದೆ, ಆದ್ರೆ ಪ್ರೊಟಾಗನಿಸ್ಟ್ ಪೈನ್ ಅನ್ನ ಮತ್ತು ಅದರಿಂದ ಹೊರಗೆ ಬರೋದಕ್ಕೆ ಅವನು ಪಡುವಂತಹ ಪ್ರಯತ್ನಗಳು ಮೊನೋಟನಸ್ ಅಂತ ಅನಿಸ್ತು. ಅಟ್ ದ ಸೇಮ್ ಟೈಮ್ ಅಲ್ಲಲ್ಲಿ ನನ್ನ ಎಂಗೇಜ್ ಆಗೋದಕ್ಕೂ ಕೂಡ ಹಿಡಿದಿರ್ತು. ಅಂಡ್ ಈ ಸಿನಿಮಾದಲ್ಲಿ ಯಾವುದೇ ವಲ್ಗಾರಿಟಿ ಇಲ್ಲ, ಫ್ಯಾಮಿಲಿ ಸಮೇತ ಕೂತು ಆರಾಮಾಗಿ ನೋಡಬಹುದು. ನೀವೇನಾದ್ರೂ ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.